ವೀಕ್ಷಕರೇ, ಆಸ್ಟ್ರೇಲಿಯಾದಲ್ಲಿ ಸುಮಾರು 2,27,00,000 ಜನ ವಾಸ ಮಾಡ್ತಿದ್ದಾರೆ ಅನ್ನುವಂತ ಸಂಗತಿ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ದೇಶದಲ್ಲಿ ಇರುವಂತ ಮೊಲಗಳ ಸಂಖ್ಯೆನೇ ಸುಮಾರು 20 ಕೋಟಿ ಅಂತ ಹೇಳಲಾಗುತ್ತೆ. ಅಂದ್ರೆ ಅದು ಅಲ್ಲಿರುವಂತ ಮನುಷ್ಯರ ಸಂಖ್ಯೆಗಿಂತನೂ ಕೂಡ 10 ಪಟ್ಟು ಹೆಚ್ಚು. ಈ ಮೊಲಗಳು ಆಸ್ಟ್ರೇಲಿಯಾದಲ್ಲಿ ಎಂತ ಸಮಸ್ಯೆನ ತಂದೊಡ್ಡಿವೆ ಅಂದ್ರೆ ಅವುಗಳ ಅತಿಯಾದ ಕಾಟದಿಂದಾಗಿ ಅಲ್ಲಿಯ ಸರ್ಕಾರ ಅವುಗಳನ್ನ ವಿನಾಶಕಾರಿ ಜೀವಿಗಳು ಅಂತ ಘೋಷಣೆ ಮಾಡಿದೆ. ಆಸ್ಟ್ರೇಲಿಯಾಗೆ ಈ ಮೊಲಗಳು ಸಮಸ್ಯಾತ್ಮಕ ಜೀವಿಗಳಾಗಿದ್ದು ಅವುಗಳಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಅವರು ನಡೆಸ್ತಿರುವಂತ ಎಲ್ಲಾ ಪ್ರಯತ್ನಗಳು ಕೂಡ ಸೋತಿವೆ. ಆದ್ರೆ ಚೀನಾ ಕಳೆದ 30 ವರ್ಷಗಳಲ್ಲಿ 40 ಲಕ್ಷಕ್ಕೂ ಹೆಚ್ಚು ಮೊಲಗಳನ್ನ ಆಮದು ಮಾಡ್ಕೊಂಡಿದೆ. ಅಂದ್ರೆ ಆ ಮೊಲಗಳನ್ನ ತಿನ್ನೋದಕ್ಕಲ್ಲ, ಅಲ್ಲಿರುವಂತ ಕುಬುಚಿ ಮರುಭೂಮಿಯಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಮಾಡೋದಕ್ಕೆ ಚೀನಾ ಅವುಗಳನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿಗೆ ತರಿಸಿಕೊಂಡಿದೆ. ಅವರ ಪ್ರಯೋಗದ ಫಲಿತಾಂಶ ಇಡೀ ಜಗತ್ತನ್ನೇ ಅಚ್ಚರಿಗೆ ಈಡ್ ಮಾಡಿದೆ. ಅಷ್ಟಕ್ಕೂ ಏನು ಈ ಪ್ರಯೋಗ, ಅಷ್ಟಕ್ಕೂ ಏನಿ ಚೀನಿ ಮೊಲಗಳ ಕತೆ, ಈ ಮುಂದೆ ಅದನ್ನ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಮರುಭೂಮಿ ಹಸಿರು ಭೂಮಿಯನ್ನು ನುಂಗಿ ಅದನ್ನ ಮರುಭೂಮಿಗೆ ಪರಿವರ್ತಿಸುವಂತ ಪ್ರಕ್ರಿಯೆಯನ್ನ ಮರುಭೂಮೀಕರಣ ಅಥವಾ ಇಂಗ್ಲಿಷ್ ನಲ್ಲಿ ಅದನ್ನೇ ಡೆಸರ್ಟಿಫಿಕೇಶನ್ ಅಂತ ಕರೆಯಲಾಗುತ್ತೆ. ಮತ್ತೆ ಇದರ ಅತಿ ದೊಡ್ಡ ಬಲಿಪಶು ಚೀನಾದಲ್ಲಿ ಇರುವಂತ ಕುಬುಚಿ ಮರುಭೂಮಿ. ಒಂದ್ ಕಾಲದಲ್ಲಿ ಈ ಕುಬುಚಿ ಮರುಭೂಮಿ ವಾರ್ಷಿಕವಾಗಿ 5 ಲಕ್ಷ ಎಕರೆಗಳಷ್ಟು ವಿಸ್ತರಿಸಿತ್ತು. ಅಂದ್ರೆ ಪ್ರತಿ ವರ್ಷ ಈ ಒಂದು ಮರುಭೂಮಿ ಸುಮಾರು 5 ಲಕ್ಷ ಎಕರೆ ಫಲವತ್ತಾದ ಭೂಮಿಯನ್ನ ನುಂಗಾಕ್ತಿತ್ತು. ಆ ಒಂದು ಸಮಯದಲ್ಲಿ ಚೀನಾ ಸರ್ಕಾರ ಮರುಭೂಮೀಕರಣದ ಈ ರೇಷಿಯೋನ ಕಡಿಮೆ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡುತ್ತೆ. 1950 ಮತ್ತು 60ರ ದಶಕಗಳಲ್ಲಿ ಹಲವಾರು ಯೋಜನೆಗಳನ್ನ ಇದಕ್ಕಾಗಿ ಪ್ರಾರಂಭಿಸಿತು. ಅಲ್ಲಿ ಮರಳು ನಿಯಂತ್ರಣ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಯಿತು. ಮತ್ತೆ ಮರುಭೂಮಿಯಲ್ಲಿ ಮರಗಳನ್ನು ಕೂಡ ನೆಡಲಾಯಿತು. ಆದರೆ ಮರಗಳಿಂದನೇ ತುಂಬೋದಂತ ಆ ಒಂದು ಮರಳ ಸಮುದ್ರ ಯಾರ ನಿಯಂತ್ರಣಕ್ಕೂ ಸಿಗ್ಲಿಲ್ಲ. ನಂತರ ಒಂದ್ ದಿವಸ ವಾಂಗ್ವೆನ್ ಬಿಯಾಮೋ ಎಂಬ ಸ್ಥಳೀಯ ಉದ್ಯಮಿಯೊಬ್ಬರು ಎಲ್ಲವನ್ನೂ ಕೂಡ ಬದಲಿಸಿದ್ರು. ವಾಂಗ್ ತನ್ನ ಹಣವನ್ನ ಒಂದು ಅಸಾಧ್ಯ ಐಡಿಯಾ ಒಂದ್ರ ಮೇಲೆ ಹೂಡಿಕೆಯನ್ನ ಮಾಡ್ತಾರೆ. ಹೂಡಿಕೆ ಮಾಡ್ತಾರೆ. ಅವರು 100 ಎಕರೆ ಮರುಭೂಮಿಯಲ್ಲಿ ಕೆಲವು ಒಣ ಪೊದೆಗಳನ್ನ ಚೌಕಾಕಾರದ ಆಕಾರಗಳಲ್ಲಿ ಇರಿಸೋದಿಕ್ಕೆ ಪ್ರಾರಂಭಿಸ್ತಾರೆ. ಮತ್ತೆ ಅವುಗಳ ನಡುವೆ ವೀಲೋ ಮರಗಳನ್ನ ನೆಡೋದಕ್ಕೆ ಅವರು ಶುರು ಮಾಡ್ತಾರೆ. ಈ ವೀಲೋ ಮರಗಳು ನೀರಿಲ್ಲದೆ ಬಹಳ ಸಮಯದವರೆಗೂ ಬದುಕಬಲ್ಲ, ಯಾಕೆಂದ್ರೆ ಅದರ ಬೇರುಗಳು ಮರುಭೂಮಿಯಲ್ಲಿ ಸುಮಾರು 300 ಅಡಿ ಆಳದವರೆಗೂ ಹೋಗಿ ನೀರಿನ ಸೆಲೆಯನ್ನ ಹುಡುಕ್ತವೆ. ಆ ಒಂದು ಮರ ಕಾಗದ ಮತ್ತು ಪೀಠೋಪಕರಣಗಳನ್ನ ತಯಾರು ಮಾಡೋದಕ್ಕೆ ಅತ್ಯಂತ ಸೂಕ್ತ ಹಾಗೂ ಉಪಯುಕ್ತವಾದಂತ ಮರ. ಕುಬುಚಿ ಮರುಭೂಮಿಯಲ್ಲಿ ವೇಗವಾಗಿ ಬೀಸುವಂತ ಧೂಳಿನ ಆ ಗಾಳಿ ಮರಳನ್ನ ಹರಡುತ್ತೆ. ಇದರಿಂದಾಗಿ ಅದರಲ್ಲಿ ಸಿಲುಕ್ತಂತ ಆ ಒಂದು ತೇವಾಂಶ ಕೂಡ ಆವಿಯಾಗುತ್ತೆ. ಮತ್ತೆ ವೀಲೋ ಸಸ್ಯಗಳನ್ನ ಆ ವೇಗದ ಗಾಳಿಯಿಂದ ರಕ್ಷಣೆ ಮಾಡೋದಕ್ಕೆ ಅದರ ಸುತ್ತ ಪೊದೆಗಳನ್ನ ನೆಡಲಾಯಿತು. ಆರಂಭದಲ್ಲಿ ಎಲ್ಲರೂ ಕೂಡ ಈ ವಾಂಗ್ನ ಕೆಲಸವನ್ನ ನೋಡಿ ನಗೋದಿಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ಒಂದು ಮರುಭೂಮಿಯಲ್ಲಿ ಇವನ್ ಯಾರೋ ಹುಚ್ಚನಂತೆ ಮರಗಳನ್ನ ನೆಡ್ತಾ ಇದ್ದಾನೆ ಅಂತ ಅವರೆಲ್ಲ ಗೇಲಿ ಮಾಡ್ತಾರೆ. ಆದ್ರೆ ಈ ವಾಂಗ್ನ ಉದ್ದೇಶಗಳ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಮುಂದಿನ 3 ವರ್ಷಗಳ ಕಾಲ ಎಲ್ಲ ಕೂಡ ಸುಗಮವಾಗಿನೇ ನಡೀತು. ಆದ್ರೆ ನಂತರ ಹೊಸ ಸಮಸ್ಯೆ ಹುಟ್ಕೊಳ್ತು. ವೀಲೋ ಮರಗಳಿಗೆ ಈಗ ವಿಶೇಷ ಕಾಳಜಿ ಅವಶ್ಯಕತೆ ಇತ್ತು. ಅವುಗಳನ್ನ ಕಾಗದ ಮತ್ತು ಪೀಠೋಪಕರಣಗಳ ತಯಾರಿಕೆಗೆ ಮಾರಾಟ ಮಾಡಬೇಕಾದ್ರೆ ಮರದ ಮುಖ್ಯ ಕಾಂಡ ದಪ್ಪಾಗೋದು, ಮರದ ಹೊಸ ಕೊಂಬೆಗಳನ್ನ ತಕ್ಷಣ ಕತ್ತರಿಸೋದು ಅನಿವಾರ್ಯ. ಆದ್ರೆ ಮರುಭೂಮಿಯಲ್ಲಿ ಈ ಕೆಲಸವನ್ನ ಮಾಡೋದು ಬಹಳ ಕಷ್ಟಕರ ಮತ್ತು ದುಬಾರಿ ಖರ್ಚಿನ ರಿಸ್ಕ್ ಆಗಿತ್ತು. ಇಲ್ಲೇ ನೋಡಿ, ಈ ಒಂದು ಕತೆಗೆ ಹೊಸ ತಿರುವು ಸಿಗೋದು. ಇದು ಮೊಲಗಳ, ಅದರಲ್ಲೂ ವಿಶೇಷವಾಗಿ ರೆಕ್ಸೋ ಮೊಲಗಳ ವಾಸದ ಜಾಗ ಆಗಿತ್ತು. ಈ ರೆಕ್ಸ್ ಮೊಲಗಳು ಇಲ್ಲಿಯ ವಿಶೇಷ ತಳಿಗಳಾಗಿದ್ದು ಅವುಗಳ ತುಪ್ಪಳ ನೀರು ನಾಯಿಯ ಕೂದಲಿನಂತೆ ಇರ್ತವೆ. ಈ ನೀರು ನಾಯಿ ಅಂದ್ರೆ ಈ ಸೀಲ್ ಅಥವಾ ಒಟ್ಟರ್ ಅಂತ ಕರೀತಾರಲ್ಲ, ಅದೇ ಪ್ರಾಣಿ. ಅದು ಬಹಳ ಮೃದು ಹಾಗೂ ದುಬಾರಿ ಕೂಡ ಹೌದು. ಮತ್ತೆ ಇದನ್ನ ಐಷಾರಾಮಿ ಬಟ್ಟೆಗಳನ್ನ ತಯಾರು ಮಾಡೋದಕ್ಕೆ ಬಳಸಲಾಗುತ್ತೆ. ಆದ್ರೆ ಮೊಲಗಳನ್ನ ಇಲ್ಲಿಗೆ ಯಾಕೆ ಕರೆತರಲಾಯಿತು ಅಂತ ನೀವು ಕೇಳಬಹುದು. ಯಾಕೆಂದ್ರೆ ಅವುಗಳಿಂದಾಗಿ ಈ ಕುಬುಚಿ ಮರುಭೂಮಿಯ ಪರಿಸರದ ವ್ಯವಸ್ಥೆ ಬದಲಾವಣೆ ಆಯಿತು. ಈ ರೆಕ್ಸ್ ಮೊಲಗಳು ವಿಲೋಮರದಿಂದ ಹೊರಬರುವಂತ ಹೊಸ ಹಸಿರು ಕೊಂಬೆಗಳನ್ನ ತಿನ್ನೋದಕ್ಕೆ ಹೆಚ್ಚು ಇಷ್ಟಪಡ್ತವೆ. ಅವು ಹೊಸ ಮತ್ತು ತೆಳುವಾದಂತ ಕೊಂಬೆಗಳನ್ನ ತಿಂತ ಹೋದಂತೆ ಮರದ ಮುಖ್ಯ ಕಾಂಡ ಹೆಚ್ಚು ದಪ್ಪ ಆಯಿತು. ಇದನ್ನ ಕಾಗದ ತಯಾರು ಮಾಡುವಂತ ಕಾರ್ಖಾನೆಯವರು ದುಬಾರಿ ಬೆಲೆಗೆ ಖರೀದಿ ಮಾಡ್ತಿದ್ರು. ಅಂದ್ರೆ ಈ ಮೊಲಗಳಿಗೆ ಆ ಮರದ ಕೊಂಬೆಗಳು ಅವುಗಳ ಆಹಾರದಂತಾನೆ ಉಪಯೋಗಕ್ಕೆ ಬಂತು. ಮತ್ತೆ ಕಾಗದ ತಯಾರು ಮಾಡುವಂತ ಉದ್ಯಮಕ್ಕೆ ಕಚ್ಚಾ ವಸ್ತುಗಳನ್ನು ಕೂಡ ಒದಗಿಸಿದ್ವು. ಒಂದ್ ಕಡೆ ಪರಿಸರ, ಇನ್ನೊಂದ್ ಕಡೆ ಆರ್ಥಿಕತೆ, ಹೀಗೆ ಈ 2 ವಲಯಗಳು ಕೂಡ ಅಲ್ಲಿ ಗೆಲುವನ್ನ ಸಾಧಿಸ್ತಾ ಹೊರಟವು. ಆದ್ರೆ ವೀಕ್ಷಕರೇ, ಇದು ಈ ಇಡೀ ಕಥೆಯ ಆರಂಭ ಮಾತ್ರ. ನಿಮ್ಗೆ ಮೊದಲೇ ಗೊತ್ತಿರುವಂತೆ ವೀಲೋ ಮರದ ಬೇರುಗಳು ನೆಲದೊಳಗೆ ಸುಮಾರು 300 ಅಡಿಗಳವರೆಗೂ ಹೋಗ್ತವೆ. ಆ ಬೇರುಗಳು ಮರಳಿನ ಒಳಗೆ ಹೋಗಿ ಅದರ ಸ್ಥಿರತೆಯನ್ನ, ಅಂದ್ರೆ ಮರಳಿನ ಸ್ಟೆಬಿಲಿಟಿಯನ್ನ ಹೆಚ್ಚಿಸಿದ್ವು. ಇದರಿಂದ ಆದಂತ ಲಾಭ ಏನಪ್ಪಾ ಅಂದ್ರೆ, ಗಾಳಿ ವೇಗವಾಗಿ ಬೀಸುವಂತ ಸಮಯದಲ್ಲಿ ಮರಳು ಎಲ್ಲಂದ್ರಲ್ಲಿ ಹಾರ್ತಿರ್ಲಿಲ್ಲ. ಮತ್ತೆ ಅದರೊಳಗೆ ಸಿಕ್ಕಿ ಬಿದ್ದಂತ ತೇವಾಂಶ ಕೂಡ ಬಹು ಬೇಗನೆ ಆವಿಯಾಗ್ಲಿಲ್ಲ. ಈ ಮಧ್ಯ ಮೊಲಗಳು ತಮ್ಮ ನಿಜವಾದ ಸಾಮರ್ಥ್ಯವನ್ನ ತೋರಿಸೋದಕ್ಕೆ ಶುರು ಮಾಡಿದ್ವು. ಈ ರೆಕ್ಸ್ ಮೊಲಗಳ ತ್ಯಾಜ್ಯ, ಅಂದ್ರೆ ಅವುಗಳ ಪಿಚ್ಕೆ ಇತ್ತಲ್ಲ, ಅದು ಅಲ್ಲಿ ನೈಸರ್ಗಿಕ ಗೊಬ್ಬರದಂತೆ ಕೆಲಸ ಮಾಡ್ತಿತ್ತು. ಚೀನಾದ 0 ಲೆವೆಲ್ನ ತ್ಯಾಜ್ಯ ವ್ಯವಸ್ಥೆಯಲ್ಲಿ ಇದು ಕೂಡ ಒಂದು ಅಮೂಲ್ಯ ಉತ್ಪನ್ನವಾಗಿ ಬಳಕೆಯಾಯಿತು. ಎರಡನೇದಾಗಿ, ಈ ರೆಕ್ಸ್ ಮೊಲಗಳ ತಳಿ ಹೆಚ್ಚು ಮರಿಗಳನ್ನ ಉತ್ಪಾದಿಸುತ್ತೆ. ಇದರ ಒಂದೇ ಒಂದು ಹೆಣ್ಣು ವರ್ಷಕ್ಕೆ ಸರಾಸರಿ 50 ಮೊಲಗಳಿಗೆ ಜನ್ಮವನ್ನ ಕೊಡುತ್ತೆ. ಅಂದ್ರೆ ಅವುಗಳ ಸಂತಾನೋತ್ಪತ್ತಿಯ ರೇಟ್ ತುಂಬಾ ಹೆಚ್ಚು. ಈ ಮೊಲಗಳು ಹೆಚ್ಚಾದಾಗ ಅವುಗಳ ಸಗಣಿಯ ಗೊಬ್ಬರ ಕೂಡ ಹೆಚ್ಚಾಯಿತು. ಮತ್ತೆ ಮರುಭೂಮಿ ಕೂಡ ಹೆಚ್ಚು ಫಲವತ್ತಾಯಿತು. ನೋಡ್ತಾನೆ ಮರುಭೂಮಿ ಹೊಲಗಳಾಗಿ ಬದಲಾಯಿತು.
ಅಲ್ಲಿ ಈಗ ಸಾವಯವ ತರಕಾರಿಗಳನ್ನು ಕೂಡ ಬೆಳೆಯುವಷ್ಟು ಅದು ಅನುಕೂಲಕರವಾಯಿತು. ಇನ್ನು ಈ ಮೊಲಗಳ ಮತ್ತೊಂದು ಪ್ರಮುಖ ಗುಣಲಕ್ಷಣವೊಂದು ಈ ಒಂದು ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆ ಒಂದು ಗುಣ ಏನಪ್ಪಾ ಅಂದ್ರೆ ಅವು ಹುಲ್ಲನ್ನ ಜೀರ್ಣಿಸ್ಕೊಳ್ತವೆ. ಆದ್ರೆ ಹುಲ್ಲಿನ ಬೀಜಗಳನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಅವುಗಳಿಂದ ಸಾಧ್ಯ ಇಲ್ಲ. ಇದ್ರ ಕಾರಣದಿಂದಾಗಿ ಬೀಜಗಳು ಅವುಗಳ ಸಗಣಿಯೊಂದಿಗೆ ಜೀರ್ಣವಾಗದೆ ಹಾಗೇನೆ ಹೊರ ಬರ್ತಾ ಇದ್ವು. ಮತ್ತೆ ಸ್ವಲ್ಪ ಸಮಯದ ನಂತರ ಹುಲ್ಲು ಕೂಡ ಹೆಚ್ಚಾಗೋದಕ್ಕೆ ಶುರುವಾಯಿತು. ಅಂದ್ರೆ ಈ ಮೊಲಗಳು ವೀಲೋ ಮರಗಳ ಬರೀ ಬೆಳೆಸೋದಕ್ಕೆ ಸಹಾಯ ಮಾಡಿದಷ್ಟೇ ಅಲ್ಲ, ಅವುಗಳಿಂದ ಹುಲ್ಲನ್ನ ಬೆಳೆಯಲು ಕೂಡ ಸಾಧ್ಯ ಆಯಿತು. ಹಾಗೂ ಕೊನೆಯಲ್ಲಿ ಅವುಗಳ ತುಪ್ಪಳವನ್ನು ಕೂಡ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಯಿತು. ಒಂದು ನೈಸರ್ಗಿಕ ರೊಟೇಷನ್ ಅಂತೆ ಈ ಒಂದು ಸೈಕಲ್ ನ ಪ್ರಕ್ರಿಯೆ ನಡೀತಾ ಹೋಯಿತು. ಅಂತೂ ಮೊಲಗಳು ಅಕ್ಷರಶಃ ಆ ಒಂದು ಮರುಭೂಮಿಯನ್ನು ಹಸರಾಗಿಸೋದಕ್ಕೆ ಶುರು ಮಾಡಿದ್ವು. ಈ ಒಂದು ಪ್ರಯೋಗದ ಯಶಸ್ಸಿನ ನಂತರ ವಾಂಗ್ನ ಪ್ರಯತ್ನಗಳು ಕೇವಲ ಅಲ್ಲಿಗೆನೆ ನಿಲ್ಲಿಲ್ಲ. ಅವರು 100 ಬುಲ್ಡೋಜರ್ಗಳನ್ನ ಬಾಡಿಗೆಗೆ ತಗೊಂಡ್ರು ಮತ್ತು ಮರುಭೂಮಿಯ ಎತ್ತರದ ದಿಬ್ಬಗಳನ್ನ ನೆಲಸಮಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಗುಂಡಿಗಳನ್ನ ಮುಚ್ಚಾಕಿದ್ರು, ನೆಲವನ್ನ ಸಮತಟ್ಟು ಮಾಡಿದ್ರು, ಮತ್ತೆ ಅದರ ಮೇಲೆ ವೇಲೋ ಮರಗಳನ್ನ ನೆಡೋದಕ್ಕೆ ಶುರು ಮಾಡಿದ್ರು. ಆ ಒಂದು ಸಮಯದಲ್ಲಿ ಅವರು ಸ್ಥಳೀಯ ಜನರಿಗೂ ರೆಕ್ಸೋ ಮರಗಳನ್ನ ಸಾಕೋದಕ್ಕೆ ಪ್ರೋತ್ಸಾಹಿಸಿದ್ರು. ಅವರು ಚೀನಾದ ಸರ್ಕಾರದ ಸಹಾಯದಿಂದ ಇನ್ನಷ್ಟು ಹೆಚ್ಚುವರಿಯಾಗಿ ಲಕ್ಷಾಂತರ ರೆಕ್ಸ್ ಮರಗಳನ್ನ ತರಿಸಿದ್ರು ಮತ್ತೆ ಸ್ಥಳೀಯ ಜನರಿಗೆ ಅವುಗಳನ್ನ ಹಂಚಿದ್ರು. ಈಗ ಅಲ್ಲಿಯ ಪ್ರತಿಯೊಂದು ಮನೆ ಕೂಡ ಒಂದು ಸಣ್ಣ ಫಾರ್ಮ್ ಆಗಿ ಬದಲಾಯಿತು. ಈ ಒಂದು ಯೋಜನೆ 10 ವರ್ಷಗಳ ಕಾಲ ಇದೇ ತರ ಮುಂದುವರಿತು. ನಂತರ ಆ ಇಡೀ ಪ್ರದೇಶನೇ ತನ್ನ ಮೂಲ ರೂಪವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಬದಲಾಯಿತು. ಒಂದ್ ಕಾಲದಲ್ಲಿ ಇಲ್ಲಿ ಮರಳಿನ ಹೊರತು ಬೇರೇನೂ ಕೂಡ ಇರಲಿಲ್ಲ. ಆದ್ರೆ ಈಗ ಇದು ಕಣ್ಣಿಗೆ ಕಂಡಷ್ಟು ಕೂಡ ವಿಸ್ತಾರವಾಗಿ ಹಬ್ಬದಂತ ಹಸಿರು ಪ್ರದೇಶ ಆಗಿದೆ. ಕುಬುಚಿ ಮರುಭೂಮಿಯ ಒಟ್ಟು ಪ್ರದೇಶ ಸುಮಾರು 18,600 ಚದರ ಕಿಲೋಮೀಟರ್ಗಳಷ್ಟು ಚಾಚಿಕೊಂಡಿದೆ. ಯುಎಸ್ ನ ವರದಿ ಪ್ರಕಾರ ಅದರಲ್ಲಿ 33% ಅಥವಾ 6,250 ಚದರ ಕಿಲೋಮೀಟರ್ಗಳಷ್ಟು ಜಾಗ ಹಸಿರಾಗಿ ಮಾರ್ಪಟ್ಟಿದೆ. ಈ ನಂಬಲ ಸಾಧ್ಯವಾದಂತ ವ್ಯಾಪಕ ಬದಲಾವಣೆಯ ಕಾರಣದಿಂದಾಗಿ ಕುಬುಚಿ ಮರುಭೂಮಿಯನ್ನ ಈಗ ಸಿ ಆಫ್ ಡೆತ್ ಅನ್ನುವಂತ ಅದರ ಮೂಲ ಹೆಸರಿನ ಬದಲಿಗೆ ಅದನ್ನ ಎಕಲಾಜಿಕಲ್ ಮಾರ್ವೆಲ್ ಅಂದ್ರೆ ಪರಿಸರದ ಅದ್ಭುತ ವಿಸ್ಮಯ ಅಂತಾನೆ ಕರೆಯಲಾಗುತ್ತೆ. ಆದ್ರೆ ಇಲ್ಲಿ ಕೇವಲ ಆ ಪರಿಸರ ಮಾತ್ರ ಬದಲಾಗ್ಲಿಲ್ಲ, ಅಲ್ಲಿಯ ಜನರ ಜೀವನ ಕೂಡ ಅದರಂತಾನೆ ಬದಲಾಗಿದೆ. ಚೀನಾ ಸರ್ಕಾರ ಇಲ್ಲಿ 3 ಬಿಲಿಯನ್ ಯುವಾನ್ಗಳ ಹಣವನ್ನ ಹೂಡಿಕೆ ಮಾಡಿದೆ. ಯುಎಸ್ ಕರೆನ್ಸಿಯಲ್ಲಿ ಇದು ಸುಮಾರು $400 ಬಿಲಿಯನ್ ಗಳಷ್ಟು ಆಗುತ್ತೆ. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಇದು 3,600 ಕೋಟಿಗಿಂತನೂ ಕೂಡ ಹೆಚ್ಚು. ಈ ಒಂದು ಹಣದಿಂದ ಇಲ್ಲಿ ಹೊಸ ಗ್ರಾಮಗಳನ್ನೇ ನಿರ್ಮಿಸಲಾಯಿತು ಮತ್ತೆ ಜನರಿಗೆ ಇಲ್ಲಿಯ ಮರುಭೂಮಿಯಲ್ಲಿ ಹೊಸ ಉದ್ಯೋಗ ಅವಕಾಶವನ್ನೇ ಒದಗಿಸಲಾಯಿತು. ಇವತ್ತು ಇಲ್ಲಿ ಲಕ್ಷಾಂತರ ಎಕರೆಗಳ ಮರುಭೂಮಿಯಲ್ಲಿ ಸಾವಿರಾರು ಜನ ಉದ್ಯೋಗವನ್ನ ಮಾಡ್ತಿದ್ದಾರೆ. 2,000ಕ್ಕೂ ಹೆಚ್ಚು ಫಾರ್ಮ್ಗಳು ನಡೀತಿದ್ದಾವೆ. ಪ್ರತಿ ವರ್ಷ 30 ಲಕ್ಷ ರೆಕ್ಸ್ ಮೊಲಗಳನ್ನ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಒಬ್ಬ ರೈತನ ಸರಾಸರಿ ವಾರ್ಷಿಕ ಆದಾಯನೇ ಇಲ್ಲಿ ಸುಮಾರು $9,600 ತಲುಪಿದೆ. ಅಂದ್ರೆ ಮೊದಲು ಮರುಭೂಮಿಯನ್ನ ಬಿಟ್ಟು ಓಡ್ತಿದ್ದಂತ ಜನ ಈಗ ಇಲ್ಲೇ ಇದ್ದು ದುಡಿಮೆಯಿಂದ ಶ್ರೀಮಂತರಾಗ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 10,000 ಜನರ ಜೀವನ ಈ ಮೂಲಕ ಬದಲಾಗಿದೆ. 2017ರಲ್ಲಿ ಮೀಡಿಯಾಗಳ ವರದಿಗಾರರು ಇಲ್ಲಿಗೆ ಬಂದಾಗ ಇಲ್ಲಿಯ ಪರಿಸರ ಮೊದಲಿಗಿಂತನೂ ಕೂಡ 10 ಪಟ್ಟು ಉತ್ತಮವಾಗಿ ಬದಲಾಗಿದೆ ಎಂಬುದನ್ನು ತಮ್ಮ ಕಣ್ಣಾರೆ ತಾವೇ ನೋಡಿ ಕಂಡ್ಕೊಂಡ್ರು. ಮರಗಳು, ಸಸ್ಯಗಳು, ಹುಲ್ಲು, ಪ್ರಾಣಿಗಳು ಮತ್ತು ಜನ ಹೀಗೆ ಇಲ್ಲಿ ಎಲ್ಲಾ ಕೂಡ ಒಂದು ನಿರ್ದಿಷ್ಟ ಕನ್ಸಿಸ್ಟೆನ್ಸಿಯಲ್ಲಿ ದಿನೇ ದಿನೇ ಪ್ರಗತಿಯನ್ನ ಕಾಣ್ತಿದೆ. ಆದ್ರೆ ಇಲ್ಲಿ ಎಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಈ ಮೊಲಗಳು ಮರುಭೂಮಿಯನ್ನ ಮತ್ತೆ ಹಸರಾಗಿ ಮಾಡಬಹುದಾದರೆ ಆಸ್ಟ್ರೇಲಿಯಾದಲ್ಲಿ ಯಾಕೆ ಅವು ಅಪಾಯಕಾರಿ ಜೀವಿಗಳು ಅಂತ ಕುಖ್ಯಾತಿಯನ್ನ ಪಡೆದಿವೆ ಅನ್ನೋದು ನಿಮ್ಗೆ ಇರುವಂತ ಅನುಮಾನ. ವಾಸ್ತವವಾಗಿ ಆಸ್ಟ್ರೇಲಿಯಾದಲ್ಲಿ 1859ರ ಮೊದಲು ಯಾವುದೇ ಮೊಲಗಳು ಇರಲಿಲ್ಲ. ನಂತರ ಒಬ್ಬ ಬ್ರಿಟಿಷ್ ವ್ಯಕ್ತಿ ಇಲ್ಲಿ ಕೇವಲ 24 ಮೊಲಗಳನ್ನ ತಂದ್ಬಿಟ್ಟಿದ್ದ. ಇದರಿಂದ ಅವುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತೆ. ಹಾಗೂ ಅದರ ನಂತರ ಬ್ರಿಟಿಷರೇ ಇಲ್ಲಿಗೆ ಬಂದು ಅವುಗಳನ್ನ ಸ್ವತಃ ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ. 70 ವರ್ಷಗಳ ನಂತರ ಅವುಗಳ ಸಂಖ್ಯೆ ತುಂಬಾ ಹೆಚ್ಚಾಯಿತು. ಮತ್ತೆ ಈಗ ಅವುಗಳ ಸಂಖ್ಯೆಯನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವು ಅಲ್ಲಿ ಬೆಳೆದು ನಿಂತಿವೆ. ಆಸ್ಟ್ರೇಲಿಯಾದಲ್ಲಿ ಮೊಲಗಳು ತಮ್ಮ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ವಾಸಿಸುತ್ತವೆ. ಆದ್ರೆ ಚೀನಾದಲ್ಲಿ ಅವುಗಳನ್ನ ನಿಯಂತ್ರಿತ ಪರಿಸರದಲ್ಲಿ ಮಾತ್ರ ಇರಿಸಲಾಗುತ್ತೆ. ಎಲ್ರಿಗೂ ಪ್ರಯೋಜನಕಾರಿ ಆಗುವಷ್ಟು ಮಾತ್ರ ಅವುಗಳಿಂದ ನಿಯಮಿತವಾದಂತಹ ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಇದೇ ಕಾರಣದಿಂದ ಮೊಲಗಳು ಆಸ್ಟ್ರೇಲಿಯಾದಲ್ಲಿ ಶಾಪವಾಗಿ ಪರಿಣಮಿಸಿದ್ರೆ ಚೀನಾದಲ್ಲಿ ಅವು ವರದಾನಗಳಂತೆ ಇದ್ದಾವೆ. ಆದ್ರೆ ಕುಬುಚಿ ಮರುಭೂಮಿಯಲ್ಲಿ ಕತೆ ಇಲ್ಲಿಗೇನೆ ಮುಗಿಲಿಲ್ಲ. ಇಲ್ಲಿ ಜಗತ್ತಿನ ಅತಿ ದೊಡ್ಡ ಸೌರಶಕ್ತಿಯ ಸ್ಥಾವರ ಅಂದ್ರೆ ಸೋಲಾರ್ ಪವರ್ ಇಮೇಜ್ ನಿರ್ಮಾಣವಾಗಿರೋದು. ಇದನ್ನ ಜಮುನಾ ಸೌರ ವಿದ್ಯುತ್ ಸ್ಥಾವರ ಅಂತಾನೂ ಕೂಡ ಕರೀತಾರೆ. ಸುಮಾರು 6,000 ಎಕರೆಗಳಷ್ಟು ಹರಡಿರುವಂತಹ ಈ ಒಂದು ಸ್ಥಾವರವನ್ನ ಸುಮಾರು 50 ಲಕ್ಷ ಸೋಲಾರ್ ಪ್ಯಾನಲ್ಸ್ ಗಳಿಂದ ಮಾಡಿದ್ದಾರೆ. ಇದು ಬಾಹ್ಯಾಕಾಶದಿಂದ ನೋಡಿದಾಗ ಓಡ್ತಿರುವಂತಹ ಕುದುರೆ ಆಕಾರದಲ್ಲೂ ಕಾಣಿಸುತ್ತೆ. ಗಿನ್ನಿಸ್ ವಿಶ್ವ ದಾಖಲೆಗಳ ಪ್ರಕಾರ ಇದು ವಿಶ್ವದ ಅತಿ ದೊಡ್ಡ ಸೌರ ಪ್ಯಾನಲ್ ಇರುವಂತಹ ಚಿತ್ರ. 2020ರ ವೇಳೆಗೆ ಆ ಒಂದು ಸ್ಥಾವರ 2.3 ಬಿಲಿಯನ್ ಕಿಲೋ ವ್ಯಾಟ್ನಷ್ಟು ಶಕ್ತಿಯನ್ನ ಉತ್ಪಾದಿಸಿತ್ತು. ಇದರಿಂದ ಚೀನಾ ಸುಮಾರು 7,600 ಟನ್ನಷ್ಟು ಕಲ್ಲಿದ್ದಲನ್ನ ಉಳಿಸಿದೆ ಮತ್ತೆ 18 ಲಕ್ಷ ಟನ್ಗಳಷ್ಟು ಕಡಿಮೆ ಇಂಗಾಲದ ಡೈಆಕ್ಸೈಡ್ ಅನ್ನ ಉತ್ಪಾದಿಸಿದೆ ಕೂಡ. ಆದ್ರೆ ಈ ಒಂದು ವಿದ್ಯುತ್ ಸ್ಥಾವರ ಕೇವಲ ವಿದ್ಯುತ್ನ ಮಾತ್ರ ಉತ್ಪಾದನೆ ಮಾಡುತ್ತೆ ಅಂತ ನೀವು ಭಾವಿಸಿದ್ರೆ ಅದು ಸಂಪೂರ್ಣವಾಗಿ ತಪ್ಪು. ಈ ಒಂದು ಸ್ಥಾವರ ಮರುಭೂಮೀಕರಣದ ಅಂದ್ರೆ ಡೆಸರ್ಟಿಫಿಕೇಶನ್ ವಿರುದ್ಧ ಕೂಡ ಹೋರಾಡುತ್ತೆ. ಈ ಒಂದು ಪ್ಯಾನಲ್ಗಳ ಕೆಳಗೆ ಸೂರ್ಯನ ಬೆಳಕು ಬೀಳೋದಿಲ್ಲ. ಇದರಿಂದಾಗಿ ಆವಿಯಾಗುವಿಕೆ ಅಥವಾ ಎವಾಪೊರೇಷನ್ ಕಡಿಮೆ ಆಗುತ್ತೆ. ಇದರ ಕಾರಣದಿಂದಾಗಿ ಇಲ್ಲಿ ಹುಲ್ಲು ಬೆಳೆಯುತ್ತೆ ಮತ್ತೆ ಆ ಒಂದು ಹುಲ್ಲನ್ನ ಕತ್ತರಿಸೋದಕ್ಕೆ ಇಲ್ಲಿಯ ರೆಕ್ಸ್ ಮೊಲಗಳನ್ನು ಕೂಡ ಇರಿಸಲಾಗಿದೆ. ಮೊಲಗಳು ಆ ಒಂದು ಹುಲ್ಲನ್ನ ತಿಂತವೆ ಮತ್ತೆ ಏಕಕಾಲಕ್ಕೆ ಅವುಗಳ ಸಗಣಿಯಿಂದ ಹೊಸ ಹುಲ್ಲಿನ ಬೀಜಗಳು ಕೂಡ ಬಿತ್ತುತ್ತವೆ. ಹೀಗೆ
ಡೆಸರ್ಟಿಫಿಕೇಶನ್ ಪ್ರಕ್ರಿಯೆ ಇಲ್ಲಿ ಕಡಿಮೆ ಆಗೋದ್ರ ಜೊತೆಗೆ ಉಚಿತ ಶಕ್ತಿ ಕೂಡ ಉತ್ಪಾದನೆ ಆಗುತ್ತೆ. ಮತ್ತೆ ಕೊನೆಯಲ್ಲಿ ಆ ಮರಗಳ ತುಪ್ಪಳವನ್ನು ಕೂಡ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತೆ. ಇಲ್ಲಿ ಇರುವಂತಹ ಪ್ಯಾನಲ್ಗಳ ಕಾರಣದಿಂದಾಗಿ ಇಲ್ಲಿ ಬೀಸುವ ಗಾಳಿಯ ವೇಗ ಸುಮಾರು 50% ಅಷ್ಟು ಕಡಿಮೆಯಾಗಿದೆ. ಇದರಿಂದ ಮರಳು ಹಾಗೂ ಧೂಳಿನ ಹರಡುವಿಕೆ ಮತ್ತು ಅವುಗಳ ಸ್ಥಾನಾಂತರಗಳು ಕೂಡ ತಗ್ತವೆ. ಇದರಿಂದಾಗಿ ಹೊಸ ಮರುಭೂಮಿ ತನ್ನಿಂದ ತಾನೇ ನಿಧಾನವಾಗಿ ಫಲವತ್ತಾಗ್ತಿದೆ. ವೀಕ್ಷಕರೇ, ಇವತ್ತು ನೀವು ಕಬುಚಿ ಮರುಭೂಮಿಗೆ ಹೋದ್ರೆ ಅಲ್ಲಿ ಕುರಿಗಳು, ಮೇಕೆಗಳು, ಬಾತುಕೋಳಿಗಳು ಮತ್ತು ಮೊಲಗಳು ಒಟ್ಟಿಗೆ ವಾಸ ಮಾಡುವಂತ ಅಮೋಘ ದೃಶ್ಯವನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು. ಇಲ್ಲಿ ಇರುವಂತಹ ಪ್ಯಾನಲ್ಗಳ ಕೆಳಗೆ ಹುಲ್ಲುಗಳು ಇರುವುದರ ಜೊತೆಗೆ ಸುತ್ತಲೂ ಕೂಡ ವೀಲೋ ಮರಗಳ ಗುಂಪುಗಳು ಇದ್ದಾವೆ. ಈ ರೀತಿ ಡೆತ್ ಆಫ್ ಸೀನ್ ಕುಖ್ಯಾತಿ ಪಡೆದಿದ್ದಂತ ಈ ಒಂದು ಪ್ರದೇಶ ಮುಂದೊಂದು ಕಾಲಕ್ಕೆ ಹಸಿರಿನ ಜೀವನಡೆಗೆ ಬದಲಾಗಿ ಕಂಗೊಳಿಸುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಇದೆಲ್ಲವೂ ಕೂಡ ಒಂದು ಸಣ್ಣ ಮೋಡದ ಸಹಾಯದಿಂದನೇ ಸಾಧ್ಯವಾಗಿದ್ದು ಮತ್ತು ಶುರುವಾಗಿದ್ದು. ಇವತ್ತು ಪ್ರಪಂಚಾದ್ಯಂತ ಇರುವಂತಹ ಎಷ್ಟೋ ತಜ್ಞರು ಈ ಒಂದು ಬೆಳವಣಿಗೆಯನ್ನ ಇಕೋ ಎಕನಾಮಿಕ್ ಕ್ರಾಂತಿಯಿಂದನೂ ಕೂಡ ಕರೀತಾರೆ. ಒಂದು ವರದಿ ಪ್ರಕಾರ ವಿಶ್ವದ 50% ರಷ್ಟು ಪ್ರದೇಶ ಇವತ್ತು ಮರುಭೂಮಿಯ ರೂಪದಲ್ಲಿ ಇದೆ ಮತ್ತು 40% ಪ್ರದೇಶ ಮರುಭೂಮೀಕರಣದ ವಿರುದ್ಧ ಹೋರಾಡ್ತಿದೆ. ಇವತ್ತು ಯುರೋಪ್ ಸೇರಿದಂತೆ ಅಮೆರಿಕ ಕೂಡ ಚೀನಾದ ಈ ಒಂದು ಎಕೋ ಎಕನಾಮಿಕ್ ಕ್ರಾಂತಿಯಿಂದ ಪಾಠ ಕಲಿಯೋದಕ್ಕೆ ಪ್ರಯತ್ನವನ್ನ ಮಾಡ್ತಿದೆ. ಈ ಕುಬುಚಿ ಮರುಭೂಮಿ ನಮ್ಗೆಲ್ಲ ಕೊಡ್ತಾ ಇರುವಂತಹ ಸಂದೇಶ ಬಹಳ ಸ್ಪಷ್ಟ. ಅದು ಹೇಳಿದಷ್ಟೇ, ಮನುಷ್ಯ ಮತ್ತು ಪ್ರಕೃತಿ ಇವೆರಡೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರೆ ಸಾವಿನ ಸಮುದ್ರವನ್ನು ಕೂಡ ಜೀವ ತುಂಬಿದಂತ ಸುಂದರ ತೋಟವನ್ನಾಗಿ ಮಾಡಬಹುದು ಅಂತ. ಶಾದ್ವಲ ರಕ್ಷಿತ ಅನ್ನುವಂತ ಮಾತಿನ ಹಾಗೆ ನಾವು ಹಸಿರಿನ ರಕ್ಷಣೆಗೆ ನಿಂತ್ರೆ ಅದು ಖಂಡಿತ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಮಾನವ ಪ್ರಯತ್ನದಿಂದ ವಿಸ್ತಾರವಾದಂತ ಕಬುಚಿ ಮರುಭೂಮಿ ಇವತ್ತು ಹಸಿರಿನ ಒಡಲಾಗಿ ಬದಲಾಗಿರುವುದೇ ಜ್ವಲಂತ ಸಾಕ್ಷಿ ಅಂತ ಹೇಳ್ಬಹುದು. ವೀಕ್ಷಕರೇ, ಇದಿಷ್ಟು ಕೂಡ ಈ ಒಂದು ವಿಡಿಯೋದ ಒಟ್ಟು ಮಾಹಿತಿ. ಇನ್ನು ಇದರ ಕುರಿತಾದಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನ ಮೂಲಕ ತಪ್ಪದೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.